ಇನ್ನು ಈ ಬೆಳವಣಿಗೆ ಒಂದು ಕಡೆ ಆದರೆ ಮಗದೊಂದು ಕಡೆ ದರ್ಶನ್ ಮತ್ತು ಸುದೀಪ್ ಬೀರುಕಿನ ಹಿಂದೆ ದೊಡ್ಡ ಕಥೆ ಇದೆ. ದರ್ಶನ್ ಆತ್ಮೀಯ ಸ್ನೇಹಿತ ನನಗೆ ಅಂತ ಬುಲೆಟ್ ಪ್ರಕಾಶ್ ದೊಡ್ಡ ಕಥೆ ಬಗ್ಗೆ ಒಂದು ಸ್ಫೋಟಕ ಹೇಳಿಕೆ ಕೊಡ್ತಾರೆ ಪಬ್ಲಿಕ್ ಟಿವಿಗೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇಬ್ರು ಅಂದ್ರೆ ಎಲ್ಲರೂ ಕೂಡ ಕಳ್ರೆ, ಇವರಿಬ್ಬರ ನಡುವೆ ಯಾರೋ ಬೇಳೆ ಬೇಯಿಸ್ಕೊಳ್ತಿದ್ದಾರೆ. ದೊಡ್ಡ ಕಥೆಯ ಬಗ್ಗೆ ಇವತ್ತು ಎಲ್ಲವನ್ನು ಕೂಡ ಬಿಚ್ಚಿಡ್ತೀನಿ ಅಂತ ನಿನ್ನೆ ಹೇಳಿಕೆ ಕೊಟ್ಟಿದ್ರು, ಅಂದರೆ ಇವತ್ತು ಹೇಳ್ತೀನಿ ಅಂತ. ದರ್ಶನ್ಗೆ ಮೊಬೈಲ್ ಆನ್ ಮಾಡೋದು ಆಫ್ ಮಾಡೋದು ಬಿಟ್ಟರೆ ಬೇರೇನು ಗೊತ್ತಿಲ್ಲ. ಈ ಥರ ಟೈಪ್ ಮಾಡೋದು ಅಥವಾ ಇದ್ರ ಬಗ್ಗೆ ಟ್ವೀಟ್ ಕೂತ್ಕೊಂಡು ಎಲ್ಲ ಕಡೆ ಬರೆಯೋದು ಅದ್ರ ಬಗ್ಗೆ ಗೊತ್ತಿಲ್ಲ. ದರ್ಶ್ ಟ್ವೀಟ್ ಟೈಪ್ ಮಾಡಿದ್ದಾರಾ ಇಲ್ವೋ ಅಂತ ಕೂಡ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಪಬ್ಲಿಕ್ ಟಿವಿಗೆ ದರ್ಶನ್ ಅವರ ಒಂದು ಕಾಲದ ಆತ್ಮೀಯ ಮತ್ತು ಈಗಲೂ ಕೂಡ ಅವ್ರ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತಾರೆ. ಸ್ನೇಹಿತ ಬುಲೆಟ್ ಪ್ರಕಾಶ್ ಕೊಟ್ಟಂತ ಹೇಳಿಕೆ ಪಬ್ಲಿಕ್ ಟಿವಿಗೆ ನೀವು ಕೂಡ ಕೇಳಿಸ್ಕೊಂಬಿಡಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವರಿಬ್ಬರು ಸ್ನೇಹ ನಮ್ಗೊಂದ್ ರೀತಿಯಾಗಿ ರೋಲ್ ಮಾಡೆಲ್ ತರ ಇತ್ತು. ಹೌದು. ಏನ್ ಕಾರಣ ಅನ್ಸುತ್ತೆ ಇಬ್ಬರ ನಡುವೆ ಬಿರುಕು ಉಂಟಾಗಕ್ಕೆ? ಒಬ್ಬ ದರ್ಶನ್ಗೆ ಇವತ್ತಿಗೂ ಟ್ವೀಟ್ ಮಾಡೋದೇನು, ಟೈಪ್ ಮಾಡೋದೇನು, ಅಕೌಂಟ್ ಓಪನ್ ಮಾಡೋದು, ಇದೆಲ್ಲ ಏನು ಗೊತ್ತೇ ಇಲ್ಲ ಪಾಪ. ಅದ್ ನನ್ಗೆ ಗೊತ್ತದು. ಈಗ ಆ ಟ್ವೀಟ್ ಅವ್ರು ಮಾಡಿಲ್ಲ ಅಂತ ಸರ್, ಅಂದ್ರೆ ಯಾರೋ ಬೇರೆ ಹುಳಿ ಹಿಂಡೋ ಕೆಲಸ ಮಾಡ್ತಿದಾರೆ ಅಂತ. ದರ್ಶನ್ಗೆ ಇದು ಯಾವ್ದು ಗೊತ್ತಿಲ್ಲ. ನಾನು ಹೇಳ್ತೀನಿ, ನಾಳೆ ಬೆಳಿಗ್ಗೆ ಎಲ್ಲ ಹೇಳ್ತೀನಿ ಕೂಲಂಕುಷವಾಗಿ. ಇಲ್ಲೆಲ್ಲ ಏನ್ ನಡೀತು ನಾನು ಎಲ್ಲ ಹೇಳ್ತೀನಿ. ಎಲ್ಲಾ ಕಳ್ರೆ, ಆ ಕಡೆ ಎರಡು ಕಳ್ರೆ, ಈ ಕಡೆ ಎರಡು ಕಳ್ರೆ, ಎಲ್ಲ ಅವ್ರವ್ರ ಬೆಳೆ ಬೇಯಿಸ್ಕೊಂತವ್ರ ಅಷ್ಟೇ. ಇಲ್ಲಿ ಕಾರಣ ಇಂಡಸ್ಟ್ರಿ ಒಟ್ಟಾಗಿರ್ಬೇಕು ಸ್ವಾಮಿ. ಬಟ್ ಈ ರೀತಿಯಾಗಿ ಹುಳಿ ಹಿಂಡವ್ರನ್ನ ಯಾಕೆ ಹೊರಗಡೆ ತೆಗೆದು ಬಿಸಾಕಾಗಲ್ಲ ಅಂತ? ಇವ್ ಒಳ್ಳೆ ಸ್ನೇಹಿತರು ಯಾರೋ ಹುಳಿ ಹಿಂಡ್ತಾ ಇದ್ರೆ ಹುಳಿ ಹಿಂಡೋರ್ನೇ ಚೆನ್ನಾಗಿ ಕಾಣೋದು. ಹಂಗೆ ಹೋಗಿ ನಮ್ ತಲೆ ಮೇಲೆ ಕಟ್ಬಿಡ್ತಾರೆ, ನೀವು ಹುಳಿ ಹಿಂಡಿ ಅಂದ್ಬಿಟ್ಟು. ಮೂರನೇದವ್ರು ಬಲಿಪಶು ಇದ್ರಲ್ಲಿ. ಹೌದೌದು, ಹಂಗೆ ಆಗೋದು. ದರ್ಶನ್ ಅವರು ಅಧಿಕೃತವಾಗಿ ಅವ್ರದೊಂದು ಟ್ವಿಟರ್ ಅಕೌಂಟ್ ಇದೆ, ಪೇಜ್, ಅದರಲ್ಲೇ ಹಾಕ್ತಾ ಇರ್ತಾರೆ. ಅವನಿಗೆ ಟೈಪ್ ಮಾಡೋದಾಗ್ಲಿ ಇನ್ನೊಂದಿನೋ ಗೊತ್ತಿಲ್ಲ. ಅವನೇ ಟೈಪ್ ಮಾಡ್ಸಿರ್ಬೋದೇನೋ ಗೊತ್ತಿಲ್ಲ, 7 ಜನ ಟೈಪ್ ಮಾಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ನಾನ್ ದರ್ಶನ್ ಬಗ್ಗೆ ಚೆನ್ನಾಗಿ ಗೊತ್ತು. ಮೊಬೈಲ್ ಆನ್ ಅಂಡ್ ಆಫ್ ಮಾಡ್ತಾನೆ ಅಷ್ಟೇ, ಬಿಟ್ರೆ ಏನೇನು ಮಾಡಲ್ಲ. ಥ್ಯಾಂಕ್ ಯು ಬುಲೆಟ್ ಪ್ರಕಾಶ್ ಸರ್. ಎಸ್, ಇದ್ರ ಬಗ್ಗೆ ರಾಜ್ಯದ ಹಲವಾರು ಭಾಗಗಳಲ್ಲಿ ಅವರ ಅಭಿಮಾನಿಗಳು ಕೂಡ ಮಾತಾಡ್ಕೊಳ್ತಿದ್ದಾರೆ. ಜೊತೆ ಕೆಲವ್ರ ಜೊತೆಗೆ ಇಬ್ರು ಸರಿಯಾಗಬೇಕಪ್ಪ, ಈ ಥರದ್ದೆಲ್ಲ ಆಗಬಾರ್ದು ಅಂತ ಕೂಡ ಕೆಲವರಿಗೆ ನಂಬಕ್ಕಾಗ್ತಿಲ್ಲ. ಹಂಗೆ ನೋಡೋಕ್ಕೋದ್ರೆ ಇಬ್ಬರನ್ನ ಈ ಕ್ಷಣಕ್ಕೆ ನಾನು ಲೈವ್ ತಗೋತಾ ಇದ್ದೀನಿ. ನನ್ನ ಜೊತೆ ಮೈಸೂರಿನಿಂದ KP ನಾಗರಾಜ್, ಜೊತೆಗೆ ಹುಬ್ಬಳ್ಳಿಯಿಂದ ನನ್ನ ಸಹೋದ್ಯೋಗಿ ನವೀನ್ ಪರದೇಸಿ ಕೂಡ ಲೈವ್ ಇದ್ದಾರೆ. ಇಬ್ಬರಿಗೂ ಕೂಡ ಗುಡ್ ಮಾರ್ನಿಂಗ್. ಮೊದಲಿಗೆ ಮೈಸೂರಿಗೆ ಹೋಗ್ತಿದ್ದೀನಿ ನಾನು. KP, ಮೈಸೂರು ಮತ್ತು ಹುಬ್ಬಳ್ಳಿ ಅಂದ ತಕ್ಷಣ ನನಗೆ ಕಳೆದ ವರ್ಷ KPL ಕರ್ನಾಟಕ ಪ್ರೀಮಿಯರ್ ಲೀಗ್ ನಡೆದಂಥ ಸಂದರ್ಭದಲ್ಲಿ ಸುದೀಪ್ ಕೂಡ ಮತ್ತು ದರ್ಶನ್ ಕೂಡ ಎರಡೂ ಭಾಗಕ್ಕೆ ಹೋಗಿ ಒಂದಷ್ಟು ಕ್ರಿಕೆಟ್ ಬಗ್ಗೆ ಹುರಿದುಂಬಿಸ್ತಾರೆ ಜನರಿಗೆ ಕೂಡ. ಬೆಳವಣಿಗೆಯನ್ನು ನೋಡ್ರೋರು ನಾವು. ಬಟ್ ಆ ಭಾಗದಲ್ಲಿ ಕೂಡ ಇಬ್ಬರಿಗೂ ಫ್ಯಾನ್ಸ್ ಇದ್ದಾರೆ. ಈ ಬೆಳವಣಿಗೆಯನ್ನು ನೋಡಿದ ಮೇಲೆ ಅವರ ರಿಯಾಕ್ಷನ್ ಏನು ಮೈಸೂರಿನಲ್ಲಿ? ಹರೀಶ್, ಸಹಜವಾಗಿ ದರ್ಶನ್ ಹುಟ್ಟೂರಾಗಿರುವಂತಹ ಮೈಸೂರಿನಲ್ಲಿ ಅವರ ಅಭಿಮಾನಿಗಳು, ಜೊತೆಗೆ ಅವರ ಅಭಿಮಾನಿಗಳಿಗಿಂತ ಹೆಚ್ಚಾಗಿ ನಮ್ಮೂರಿನ ಹುಡುಗ ಅನ್ನುವಂತ ಪ್ರೀತಿ ಮೈಸೂರಿನ ಭಾಗದ ಜನರಿಗೆ ಇದೆ. ಈಗ ನಾನು ನನ್ನ ಜೊತೆಯಲ್ಲಿ ಏನೋ ಚಲನಚಿತ್ರಕ್ಕೆ ಸಾಹಿತ್ಯ ಬರೆದಿರುವಂತವರು, ಜೊತೆಗೆ ನಿರ್ಮಾಪಕರು ಎಲ್ಲರೂ ಕೂಡ ಇದ್ದಾರೆ ಮತ್ತು ಅವರ ಅಭಿಮಾನಿಗಳಿದ್ದಾರೆ. ಅವರೆಲ್ಲರ ಜೊತೆಗೆ ನಾನು ಮಾತಾಡ್ತೀನಿ. ಸರ್, ಈಗ ದರ್ಶನ್ ಮತ್ತು ಸುದೀಪ್ ಅವರ ನಡುವೆ ಒಂದು ಸ್ನೇಹದ ಬಿರುಕು ಬಿಡಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಿದ್ದೀರಿ? ಖಂಡಿತ ಇದು ದೊಡ್ಡ ತಪ್ಪು. ಇದು ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ದೊಡ್ಡ ದುರಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುದೀಪ್ ಆಗ್ಲಿ, ದರ್ಶನ್ ಆಗ್ಲಿ, ಒಬ್ಬ ಮೇರು ನಟರು ಇವತ್ತು ಯಾವ ರೀತಿ ಇವತ್ತು ನಮ್ಮ ವಿಷ್ಣುಜಿ ಆಗಿರ್ಬೋದು, ಡಾಕ್ಟರ್ ವರ್ನಟ ಅವರು, ಆಮೇಲೆ ಶಂಕರ್ ನಾಗ್ ಸರ್ ಯಾವ ರೀತಿ ಅಜರಾಮರವಾಗಿ ಉಳ್ಕೊಂಡಿದ್ದಾರೆ, ಆ ರೀತಿ ಇವರು ಉಳ್ಕೋಬೇಕಂತೇಳಿ ಇಷ್ಟಪಡ್ತೀನಿ. ಆಮೇಲೆ ಇದರಿಂದ ಎಷ್ಟೋ ಅಭಿಮಾನಿಗಳಿಗೆ ದುಷ್ಪರಿಣಾಮ ಬೀಳುತ್ತೆ ಅಂತ ನನ್ನ ಅನಿಸಿಕೆ ಸರ್. ದಯವಿಟ್ಟು ಅವರಿಬ್ರು ಒಂದಾಗಬೇಕು. ಅವ್ರು ಮುಂಚೆ ಯಾವ ತರ ಇದ್ರು ಅದೇ ತರ ಇರ್ಬೇಕಂತ ನಾನು ಇಷ್ಟಪಡ್ತೀನಿ ಸರ್. ಈಗ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದವ್ರು ದೂರ ಆಗಿರುವಂತದ್ದು ಅಭಿಮಾನಿಗಳ ತಮಗೇನು ಅನಿಸುತ್ತೆ ಸರ್? ದರ್ಶನ್ ಹಾಗೂ ಸುದೀಪ್ ಅವ್ರ ನಡುವೆ ಮನಸ್ತಾಪ ಆಗಿರುವಂತದ್ದು ಅವರ ಅಭಿಮಾನಿಗಳಿಗಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ, ರಾಜ್ಯದ ಜನತೆಗೆ ನೋವುಂಟಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಕರ್ನಾಟಕ ರಾಜ್ಯದ ಒಂದು ಆಸ್ತಿ. ಅವರಿಂದ ಜನ ಸಾಕಷ್ಟು ಇನ್ನು ಚಿತ್ರಗಳ ಅವರ ಸೇವೆಯನ್ನ ನಿರೀಕ್ಷೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ತರ ಒಡಕುಂಟಾಗಿರುವಂತದ್ದು ತುಂಬಾ ನೋವಾಗಿದೆ. ಹಾಗೆ ಅವರಿಬ್ರು ಸೇರಿ ಒಂದು ಚಿತ್ರಗಳನ್ನ ಮಾಡಬೇಕು ಅಂತ ರಾಜ್ಯದ ಜನತೆಯ ಒಂದು ಆಸೆ ಆಗಿದೆ. ಅಂತ ಸಂದರ್ಭದಲ್ಲಿ ಅವರು ಒಟ್ಟಿಗೆ ಇರಬೇಕು, ಒಟ್ಟಿಗೆ ಚಿತ್ರಗಳನ್ನ ಮಾಡಬೇಕು, ಒಟ್ಟಿಗೆ ಕರ್ನಾಟಕ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಬೇಕು ಅಂತೇಳಿ ನಮ್ಮ ಆಸೆ ಸರ್. ನೀವು ಕೂಡ ಚಿತ್ರದ ನಿರ್ಮಾಪಕರಿದ್ದೀರಿ, ನಿಮಗೆ ಅನಿಸುತ್ತೆ ಇಂಥ ದಿಗ್ಗಜರ ನಡುವಿನ ಜಗಳ? ಚಿತ್ರರಂಗ ಅಂದ್ರೆ ನಮ್ಮ ಮನೆ ಕುಟುಂಬ. ಅದು ಇವರೆಲ್ಲ ಅಣ್ಣ ತಮ್ಮದಿರು ಇದ್ದಂಗೆ. ಚಿತ್ರರಂಗದಲ್ಲಿ ಅಣ್ಣ ತಮ್ಮದಿರು ಯಾವತ್ತು ಜಗಳ ಈಚೆ ಮನೆ ಒಳಗಡೆ ಏನೇ ಇದ್ರು ಅದನ್ನ ಒಂದುಗೂಡಿ ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ ಅಭಿಮಾನಿಗಳ ತನಕ ಈಚೆ ಬರಬಾರದು. ಅದನ್ನ ಇವತ್ತೇನೆ ಇಬ್ರು ಸೇರ್ಕೊಂಡು ಮಾತಾಡ್ಕೊಂಡು ನಾವಿಬ್ರು ಕಿತ್ತಾಡ್ತಾ ಇಲ್ಲ, ನಾವಿಬ್ರು ಅಣ್ಣ ತಮ್ಮದಿರಾಗಿದ್ದೀವಿ ಅಂತ ಪಬ್ಲಿಕ್ಗೆ ಯಾಕೆಂದ್ರೆ ಇವರಿಬ್ರು ಜಗಳದಿಂದ ಇಡೀ ಕರ್ನಾಟಕ ಅಭಿಮಾನಿಗಳನ್ನು ಹೊಡೆದಾಟ ಆಡೋ ಒಂದು ಸನ್ನಿವೇಶಗಳಾಗಲಿ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಒಂದು ಇದೇ ತರ ಒಂದು ಎಲ್ಲೋ ಒಂದು ಮಾಪ್ ಕ್ರಿಯೇಟ್ ಆಗಿ ರಾಜ್ಕುಮಾರ್, ವಿಷ್ಣುವರ್ಧನ್ ಅಭಿಮಾನಿಗಳು ಕಿತ್ತಾಡೋಂಗಿತ್ತು. ಆಮೇಲೆ ರಾಜ್ಕುಮಾರ್, ವಿಷ್ಣುವರ್ಧನ್ ಒಂದಾಗಿ ಅದು ತಡೆದೋಯ್ತು. ಇವತ್ತು
ಅಂಬರೀಷ್, ವಿಷ್ಣುವರ್ಧನ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರೆಲ್ಲ ಹೆಂಗೆ ನಮ್ಮ ಚಿತ್ರರಂಗಕ್ಕೆ ಹಿರಿಯದಕ್ಕೆ ಹೆಂಗೆ ಮನೆಯನ್ನ ಬೆಳೆಸ್ಕೊಂಬಂದ್ರು, ಹಾಗೆ ಸುದೀಪ್, ದರ್ಶನ್ ಇವರೆಲ್ಲ ಮನೆಯನ್ನ ಒಂದು ಚಂದ ಕನ್ನಡ ಚಿತ್ರರಂಗದ ಮನೆಯನ್ನ ಅವ್ರನ್ನ ಬೆಳಗಿಸ್ಬೇಕು, ಅಭಿಮಾನಿಗಳಿಗೆ ಅವರೆಲ್ಲ ಒಂದು ಮಾರ್ಗದರ್ಶನ ನೀಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾನೊಬ್ಬ ನಿರ್ಮಾಪಕನಾಗಿ ಮಾತಾಡ್ತಾ ಇದ್ದೀನಿ. ನಿಮಗೆ ಅನಿಸುತ್ತೆ ಇವರಿಬ್ಬರ ವಿಜಯಗಳ? ಹೌದು ಸರ್, ಇವತ್ತು ಏನ್ ಗೊತ್ತಾ, ಈ ಶಾಲೆಯಲ್ಲಿ ಸಣ್ಣ ಮಕ್ಕಳು ಈ ಚಾಕ್ಲೇಟ್ಗೆ ಗಲಾಟೆ ಮಾಡ್ಕೋತಾರಲ್ಲ, ಆ ಪರಿಸ್ಥಿತಿ ಫಿಲಂ ಇಂಡಸ್ಟ್ರಿಯಲ್ಲಿ ಆಗ್ತಿರುತ್ತೆ. ಅವ್ರು ಆಡ್ತಾರಲ್ಲ ಜಗಳ, ಇಡೀ ಸಮಾಜ ನೋಡ್ತಾ ಇರುತ್ತೆ. ಅದು ಕೆಲವು ಯುವಕರುಗಳು ರವಿಚಂದ್ರ ಇವೊಂದು ದರ್ಶನ್ದು ಮತ್ತೆ ಸುದೀಪ್ ದಲ್ಲ ಹಚ್ಚಿ ಹಾಕೊಂಡಿರ್ತಾರೆ. ಅವ್ರಿಗೆಲ್ಲ ಮನ್ಸು ಏನಾಗ್ಬೇಕು? ಓಕೆ, ಎಸ್ ಕೆಪಿ ಅಲ್ಲಿ ಕಮ್ ಬ್ಯಾಕ್ ಟು ಯು. ನಾನು ಇನ್ನು ತುಂಬಾ ಜನ ಅಲ್ಲಿ ಇದ್ದಾರೆ ಮಾತಾಡ್ಸೋಕೆ ಅಂತ ನಂಗೂ ಅನಿಸ್ತಾ ಇದೆ. ಬಿಕಾಸ್ ಎಲ್ಲರೂ ಕೂಡ ಇವರಿಬ್ಬರು ಯಾವಾಗಲೂ ಜೊತೆಗೆ ಇರಬೇಕು, ಒಂದೇ ಫ್ರೇಮಲ್ಲಿ ಇರಬೇಕು ಅಂತ ಬಯಸೋರು. ಮೈಸೂರಿಂದ KP ನಾಗರಾಜ್, ಹುಬ್ಬಳ್ಳಿಯಿಂದ ನವೀನ್ ಪರದೇಸಿ, ನನ್ನ ಕೊಲೀಗ್, ಇಬ್ಬರು ಕೂಡ ಅಲ್ಲಿ ಜನರ ಜೊತೆ ಮಾತಾಡ್ತಿದ್ದಾರೆ. ದರ್ಶನ್ ಮತ್ತು ಸುದೀಪ್ ಅವರ ನಡುವೆ ಬಿರುಕು ಶುರುವಾದಿದ್ದಾದ್ರೂ ಯಾವಾಗ ಅನ್ನೋ ಪ್ರಶ್ನೆಗೆ ಒಂದಷ್ಟು ಉತ್ತರ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಪಬ್ಲಿಕ್ ಟಿವಿಯ ಸ್ಫೋಟಕ ಸುದ್ದಿ, ಅವರಿಬ್ಬರ ನಡುವೆ ಬಿರುಕು ಉಂಟಾಗಿದ್ದು ದೋಸ್ತಿಗೆ ಬ್ರೇಕ್ ಬಗ್ಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವೀಗ ನಿಮಗೆ ಕೊಡ್ತಾ ಇದ್ದೀವಿ. ಎಸ್, ಒಂದಷ್ಟು ಅವಾಗವಾಗ ಇಬ್ಬರ ಮುನಿಸು ನಿಜ, ಆದರೆ ಇಬ್ರು ಕೂಡ ಒಬ್ರಿಗೊಬ್ರು ಮಾತಾಡಿಲ್ಲ ಅನ್ನೋದು ಒಂದಷ್ಟು ದೊಡ್ಡ ಕುತೂಹಲ ಇದೆ. ಅಂದರೆ ಯಾವುದೋ ಒಂದು ಮನಸ್ತಾಪ ಇಬ್ಬರ ನಡುವೆ ಎಲ್ಲೋ ಶುರುವಾಯಿತು ನಿಜ. ಬಿಕಾಸ್ ಮೊದಲೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಒಬ್ರಿಗೊಬ್ರು ಫಾಲೋ ಮಾಡ್ತಿದ್ರು, ಅವಾಗ ಅಭಿಮಾನಿಗಳಲ್ಲಿ ಕೂಡ ಅಷ್ಟೇ ಖುಷಿ ಇತ್ತು. ಆದರೆ ದರ್ಶನ್ ಒನ್ ಮೊಮೆಂಟಲ್ಲಿ ಸುದೀಪ್ ಅವ್ರನ್ನ ಅನ್ಫಾಲೋ ಮಾಡಿದ್ರು. ಆವಾಗ ಸುದೀಪ್ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಇದೀಗ ನಿನ್ನೆಯಿಂದ ಆಗುವಂಥ ಬೆಳವಣಿಗೆಗಳನ್ನ ನೋಡಿದ್ರೆ ದರ್ಶನ್ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಹಾಗಾದರೆ ಎಷ್ಟೋ ದಿನಗಳಿಂದ ಹೆಬ್ಬುಲಿ ಮತ್ತು ಚಕ್ರವರ್ತಿ ಇಬ್ಬರು ಕೂಡ ಮಾತಾಡ್ತಿಲ್ಲ. ಅವರಿಬ್ಬರ ಮಾತುಕತೆ ನಿಲ್ಲೋದಕ್ಕೆ ಕಾರಣ ಹಲವಾರು ರೀಸನ್ಗಳು. ಹಾಗಾದರೆ ಅದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಎಷ್ಟು ದಿನಗಳಿಂದ ಅವರಿಬ್ಬರು ಕೂಡ ಒಬ್ರಿಗೊಬ್ಬರು ಮಾತಾಡ್ತಿಲ್ಲ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಹಾಗಿದ್ರೆ ಅದನ್ನು ಒಂದಷ್ಟು ಪಬ್ಲಿಕ್ ಟಿವಿ ಹುಡ್ಕೋಕೆ ಶುರು ಮಾಡಿದ್ಮೇಲೆ ಇವರೆಷ್ಟು ದಿನದಿಂದ ಮಾತಾಡ್ತಿಲ್ಲ, ಯಾಕೆ ಇಬ್ಬರ ನಡುವೆ ಈ ದೋಸ್ತಿಗೆ ಮತ್ತಷ್ಟು ದೊಡ್ಡ ಮಟ್ಟದ ಬ್ರೇಕ್ ಬಿತ್ತು? ಇದು ಮತ್ಯಾರೋ ಬುಲೆಟ್ ಪ್ರಕಾಶ್ ಹೇಳಿದಾಗೆ ಇದು ಮತ್ಯಾರೋ ಬೇಳೆ ಬೇಯಿಸ್ಕೋತಿದ್ದಾರಾ? ಈ ಮುನಿಸು ಸಡನ್ನಾಗಿ ಓವರ್ ನೈಟ್ ಎಲ್ಲೂ ಶುರುವಾಗಿಲ್ಲ. ಇಬ್ಬರು ತುಂಬ ಅಷ್ಟು ಕ್ಲೋಸ್ ಆಗಿದ್ದವ್ರ ನಡುವೆ ಮಾತುಕತೆ ನಿಂತು ಹೋಗ್ಬಿಡುತ್ತೆ ಅಂದರೆ ಮತ್ಯಾವುದೋ ದೊಡ್ಡ ಮಟ್ಟದ ರೀಸನ್ ಇದೆಯಾ? ಅಥವಾ ಇನ್ಯಾರೋ ಇಬ್ಬರಿಗೂ ಆಗದಿದ್ದವ್ರು ಇವರಿಬ್ಬರನ್ನ ದೂರ ಇಟ್ಟರೆ ನಾವು ಚೆನ್ನಾಗಿರ್ಬೋದು ಅಂತ ಇನ್ಯಾರಿಗಾರು ಅನಿಸಿದೆಯಾ? ಬಿಕಾಸ್ ಅಂಬರೀಷ್ ಅವರ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ನಡೆದಾಗ ಪ್ಯಾಲೇಸ್ ಗ್ರೌಂಡಲ್ಲಿ ಇವರಿಬ್ಬರು ಕೂಡ ಕುಚ್ಚಕ್ಕೂ ಹಾಡಿಗೆ ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ದನ್ನು ನಾವು ಈಗಲೂ ಕೂಡ ನೆನಪಿಸ್ಕೊಳ್ತೀವಿ. ಆ ಹಾಡು ಬಂದಾಗ ನಾವು ವಿಷ್ಣುವರ್ಧನ್ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸಿನಿಮಾದಲ್ಲಿ ಮಾತಾಡ್ತಿದ್ವಿ, ನೋಡ್ತಿದ್ವಿ ನಾವು. ಇವರಿಬ್ಬರು ಸ್ಟೇಜ್ ಮೇಲೆ ಬಂದು ಒಬ್ರಿಗೊಬ್ರು ಪಕ್ಕ ನಿಂತು ಸೊಂಟ ಕುಡಿಸಿ ಹೆಗಲ ಮೇಲೆ ಹೆಗಲು ಕೈ ಹಾಕಿದಾಗ ಜನ ಕೂಡ ಅನ್ಕೊಂಡಿದ್ರು ಸ್ಯಾಂಡಲ್ವುಡ್ಗೆ ಮತ್ತಿಬ್ಬರು ದಿಗ್ಗಜರು ಮುಂಬರುವ ದಿವಸದಲ್ಲಿ ಒಂದು ದೊಡ್ಡ ಪರ್ವವನ್ನು ಶುರು ಮಾಡ್ತಾರೆ ಅಂತ. ಆದರೆ ಈ ಕ್ಷಣಕ್ಕೆ ಅವರ ನಡುವೆ ಇರುವಂತಹ ದೊಡ್ಡ ಮಟ್ಟದ ಅದು ಇರುಸು ಮುರುಸು ಸಣ್ಣ ಪ್ರಮಾಣದಲ್ಲಿ ಇತ್ತು ನಿಜ. ಆದರೆ ಆ ಬೆಂಕಿಗೆ ಮತ್ತಾರು ತುಪ್ಪ ಹಾಕಿದ್ರು, ಅದನ್ನು ಹಾಗೇ ನೀಟಾಗಿ ಅವರಿಬ್ಬರ ನಡುವೆ ಆ ಸಣ್ಣ ಮಟ್ಟದ ಒಂದು ಕಲ್ಲು ದೊಡ್ಡ ಮಟ್ಟದ ಗೋಡೆ ಆಗಿ ಅದು ಯಾರು ಬೆಳೆಸೋಕಾಗದೇ ಇರುವಂಥ ಸಿಮೆಂಟ್ ಹಾಕಿ ಟೈಟಾಗಿ ಅದನ್ನು ಬಿಲ್ಡಪ್ ಮಾಡೋಕೆ ನೋಡ್ತಿದ್ದಾರಾ ಅಂತ ಅನ್ಸೋಕೆ ಶುರುವಾಗುತ್ತೆ. ಫೋನ್ ಇಲ್ಲ, ಮಾತುಕತೆ ಇಲ್ಲ, ಏನೂ ಆಗದೆ ಇರೋ ರೀತಿ ಇದು ಬೆಳವಣಿಗೆ ಪಡ್ಕೋತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸಿನಿಮಾ ಬ್ಯೂರೋಯಿಂದ ಹರೀಶ್ ಸೀನಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೆನ್ನೆ ತಡರಾತ್ರಿಯಿಂದ ಆದಂತಹ ಬೆಳವಣಿಗೆಗಳು ಬೆಳಗ್ಗೆ ಕೂಡ ಟ್ವಿಟ್ಟರ್ನಿಂದ ಈಗ ಫೇಸ್ಬುಕ್ಗೆ ಬಂದಿದೆ. ಎಷ್ಟು ದಿನದಿಂದ ಸುಮಾರು ಇವರಿಬ್ಬರು ಮಾತಾಡ್ತಿಲ್ಲ ಹರೀಶ್? ಎಸ್ ಇವ್ರು ಇಬ್ರು ವಿಷಯ, ಸುದೀಪ್ ಅವರು ಮತ್ತೆ ದರ್ಶನ್ ಅವರ ವಿಷಯ ತಗೊಳ್ಳೋದಾದ್ರೆ ಸ್ಯಾಂಡಲ್ವುಡ್ ನಲ್ಲೇ ಒಂದು ರೀತಿಯ ಇಬ್ರು ಒಂದು ಒಳ್ಳೆ ಸ್ನೇಹಿತರು, ಕಲಾವಿದರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋ ಒಂದು ಮಾತಿತ್ತು. ಇವ್ರು ಎಲ್ಲಾದ್ರೂ ಜೊತೆಲಿ ಕಾಣಿಸ್ಕೋತಾ ಇದ್ರು, ಜೊತೆಲಿ ವೇದಿಕೆ ಹಂಚ್ಕೋತಾ ಇದ್ರು, CCL ಅಲ್ಲಿ ಅಂತ ಜೊತೆಲಿ ಆಡ್ತಿದ್ರು ಅಂತ ಒಂದು ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಂತ ಕಲಾವಿದರು ಇಬ್ರು ಇವತ್ತು ನಿನ್ನೆಯಿಂದ ಟ್ವಿಟರ್ ನಲ್ಲಿ ಆಗ್ತಾ ಇರೋಂಥದ್ದು. ದರ್ಶನ್ ಅವರು ಟ್ವೀಟ್ ಮಾಡಿರೋದಾಗಿರ್ಬೋದು, ಎಲ್ಲ ಬೆಳವಣಿಗೆಗಳನ್ನ ನೋಡಿದಾಗ ಇದೊಂದು ರೀತಿ ಹಳೆಯ ವಿಷಯ ಅಂತ ಅನ್ಸುತ್ತೆ. ಅಂದ್ರೆ ಅವರಿಬ್ರು ಮಧ್ಯೆ ಈ ಗಾಂಧಿನಗರದಿಂದ ಅಥವಾ ಅವರ ಬಲ್ಲ ಮೂಲಗಳಿಂದ ಬರ್ತಾರಂತ ಮಾಹಿತಿ ಪ್ರಕಾರ ಕಳೆದ ಹೆಚ್ಚು ಕಡಿಮೆ ಒಂದೂವರೆ ವರ್ಷದಿಂದ ಅವರಿಬ್ರು ಯಾವುದೇ ರೀತಿ ಫೋನ್ ಕಾಂಟ್ಯಾಕ್ಟ್ಸ್ ಆಗ್ಲಿ, ಇಲ್ಲ ಪರ್ಸನಲ್ ಆಗಿ ಮೀಟ್ ಮಾಡುವಂತದ್ದಾಗ್ಲಿ, ಮುಂಚೆ ಸೇರ್ತಾ ಇದ್ದು ಮಾತಾಡ್ತಾ ಇದ್ದಿದ್ದು ಇದ್ಯಾವುದು ಇಲ್ಲ ಅನ್ನುವಂಥದ್ದು ಒಂದು ವಿಷಯ ತಿಳಿದು ಬರ್ತಾ ಇದೆ. ಇದಾದ ನಂತರ
ಈಗ ಕಳೆದ ಕೆಲವು ದಿನಗಳ ಹಿಂದೆ ನೋಡೋದಾದ್ರೆ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಸುದೀಪ್ ಅವರು ಟ್ವಿಟರ್ ಮೂಲಕ ವಿಶಸ್ನ ತಿಳಿಸಿದ್ರು, ಟ್ವೀಟ್ ಮಾಡಿದ್ರು ದರ್ಶನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಅನ್ಬಿಟ್ಟು. ಸೊ ಹಾಗೆಲ್ಲ ಒಂದ್ ಕಡೆ ಮತ್ತೆ ಒಂದು ಆಸೆ ಚಿಗುರಿತ್ತು ಇಬ್ರು ಅಭಿಮಾನಿಗಳಲ್ಲೂ ಕೂಡ, ಅಂದ್ರೆ ಮತ್ತೆ ದರ್ಶನ್ ಸುದೀಪ್ ಅವರು ಒಂದಾಗ್ತಾರೆ, ಮತ್ತೆ ಅವರ ಹಳೆ ಸ್ನೇಹ ಬಾಂಧವ್ಯ ಮುಂದುವರಿಯುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋಂತ ಒಂದು ಆಶಾಭಾವನೆ ಮೂಡಿತ್ತು. ಮತ್ತೆ ಈಗ ಸುದೀಪ್ ದರ್ಶನ್ ಅವರು ಟ್ವೀಟ್ ಮಾಡಿರುವಂತದ್ದು ಅದೆಲ್ಲರಿಗೂ ಕೂಡ ಒಂದ್ ರೀತಿ ತಣ್ಣೀರ್ ಎರಚಿದಂಗಾಗಿದೆ. ಒಟ್ನಲ್ಲಿ ಇಬ್ರು ಕಲಾವಿದರು ಜೊತೆಯಾಗಿದ್ದು ಒಂದಷ್ಟು ಜನ ಬೇರೆ ಕಲಾವಿದರಿಗೆ ಮಾದರಿಯಾಗಿ ಇರ್ಬೇಕಾಗಿತ್ತು, ಮಾದರಿಯಾಗಿ ಇರ್ತಿದ್ರು. ಆದ್ರೆ ಈಗ ಈ ನಡೀತಾ ಇರುವಂತದ್ದು ಯಾವ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನೋಂಥದ್ದು ಸರ್. ರೈಟ್, ಥ್ಯಾಂಕ್ ಯು ಸೊ ಮಚ್ ಹರೀಶ್ ಸಿನಪ್ಪ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಬಟ್ ಎಷ್ಟು ದಿನದಿಂದ ಏನು ಅಂತ ಇನ್ನೂ ಕೂಡ ಅದೊಂದು ಕ್ಲಾರಿಫಿಕೇಶನ್ ಬೇಕು ಅಂತ ಅನಿಸ್ತಾ ಇದೆ. ಟ್ವಿಟರ್ ಆಯಿತು, ಈಗ ಫೇಸ್ಬುಕ್ನಲ್ಲಿ ಅವರಿಬ್ಬರ ಮಾತುಕತೆಗಳು, ಪ್ರಶ್ನೆಗಳು. ನಟ ಸುದೀಪ್ ಮತ್ತು ದರ್ಶನ್ ಅವರ ಮಧ್ಯೆ ಮನಸ್ತಾಪದ ಹಲವಾರು ವಿಚಾರಗಳು ಈಗ ಅಭಿಮಾನಿಗಳಲ್ಲೂ ಕೂಡ ಒಂದಷ್ಟು ಆಲೋಚನೆಗೆಡೆ ಮಾಡಿಕೊಟ್ಟಿದೆ. ಅವರು ಕೂಡ ಯಾರು ಈ ಥರದ ಬೆಳವಣಿಗೆಯನ್ನು ಇಷ್ಟಪಡ್ತಿಲ್ಲ. ತುಂಬ ಕಡೆ ನೇರವಾಗಿ ಹುಬ್ಬಳ್ಳಿಗೆ ಹೋಗ್ತಿದ್ದೀನಿ, ನನ್ನ ಸಹೋದ್ಯೋಗಿ ನವೀನ್ ಪರದೇಸಿ ನನ್ನ ಜೊತೆ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನಂತಾರೆ ಹುಬ್ಬಳ್ಳಿ ಮಂದಿ? ಖಂಡಿತ ಈಗಾಗಲೇ ದರ್ಶನ್ ಮತ್ತೆ ಸುದೀಪ್ ಅವರ ಮಧ್ಯೆ ಏನೋ ಒಂದು ಸಮರ ಇತ್ತು. ಆ ಸಮರಕ್ಕೆ ಸಂಬಂಧಿಸಿದಂತೆ ನನ್ನ ಜೊತೆ ಮಾತನಾಡೋದಕ್ಕೆ ಸುದೀಪ್ ಮತ್ತೆ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಜನ ನನ್ನ ಜೊತೆಗೆ ಸೇರಿದ್ದಾರೆ. ಅವ್ರು ಏನಂತಾರೆ, ಇವರಿಬ್ಬರ ಮಧ್ಯೆ ಏನೊಂದು ಸಮರ ಏರ್ಪಟ್ಟಿದೆ, ಇದ್ರ ಬಗ್ಗೆ ಅವರ ಪ್ರತಿಕ್ರಿಯೆ ಏನಿದೆ ಅನ್ನೋದನ್ನ ಕೇಳೋಣ. ಸರ್, ಇವಾಗ ದರ್ಶನ್ ಮತ್ತೆ ಸುದೀಪ್ ಅವ್ರ ಮಧ್ಯೆ ಏನೊಂದು ವಾರ್ ನಡೀತಾ ಇದೆ, ಅಂದ್ರೆ ಟ್ವಿಟರ್ ವಾರ್, ಇದನ್ನ ನೀವು ಎಷ್ಟರ ಮಟ್ಟಿಗೆ ಸಮರ್ಥನೆ ಮಾಡ್ಕೊಳ್ತೀರಾ? ಸರ್, ಇದು ದರ್ಶನ್ ಮತ್ತೆ ಸುದೀಪ್ ಮಧ್ಯ ಟ್ವಿಟರ್ ವಾರ್ ನಡೀತಾ ಇದೆ ಅನ್ನೋ ತಪ್ಪು. ಯಾಕಂದ್ರೆ ಇಲ್ಲಿ ದರ್ಶನ್ ಅವರ ಯಾವ ಸುದೀಪ್ ಅವರು ರಿಪ್ಲೈ ಮಾಡಿಲ್ಲ. ಯಾಕಂದ್ರೆ ಶಾಂತ ರೀತಿಯಲ್ಲಿ ಅಂದರೆ ಅವ್ರು ಯಾವುದೇ ರೀತಿ ಯಾರ ಜೊತೆನೇ ಆಗಲಿ ಇಂಡಸ್ಟ್ರಿಯಲ್ಲಿ ಯಾರ್ದೇ ಜೊತೆ ಮನಸ್ತಾಪಗಳಿದ್ರು ಡೈರೆಕ್ಟ್ ಆಗಿ ಅವ್ರ ಮನೆ ಕರೆಸಿ ಕೂತ್ಕೊಂಡು ಮಾತಾಡುವಂತ ವ್ಯಕ್ತಿ ಸುದೀಪಣ್ಣ. ಸೊ ಇವ್ ದರ್ಶನ್ ಸರ್ ಒಂದ್ ಏನ್ ಕೆಲಸ ಮಾಡಿದ್ರಲ್ಲ, ಟ್ವೀಟ್ ಮಾಡಿ ತಪ್ಪು ಮಾಡಿದ್ದಾರೆ. ಯಾಕಂದ್ರೆ ಅವ್ರದ್ದು ಏನೋ ವೈಯಕ್ತಿಕವಾಗಿ ಭಿನ್ನಾಭಿಪ್ರಾಯ ಇದ್ರು, ಏನೇ ಒಂದು ಮುನಿಸಿದ್ರು ಪರ್ಸನಲ್ ಆಗಿ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಒಂದು ಮುಗಿಸ್ಕೊಳ್ಳೋ ಕೆಲಸನ ಅವ್ರು ಮಾಡ್ಬೇಕಾಗಿತ್ತು. ಬಟ್ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ರು. ಟ್ವೀಟ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ನಾನು ನಿನ್ನೆ ಮಾಧ್ಯಮ ಗೆಳೆಯರೊಂದಿಗೆ ಮಾತಾಡಿದಾಗ ಅನ್ಕೊಂಡಿದ್ದೆ ಏನಂತ, ಮೋಸ್ಟ್ಲಿ ಏನೋ ಯಾರೋ ಹ್ಯಾಂಕ್ ಮಾಡಿರ್ಬೋದು ಅನ್ಕೊಂಡು. ಮತ್ತೆ ಆಮೇಲೆ ಅವ್ರು ಪದೇ ಒಂದು 3-4 ಟ್ವೀಟ್ ಹಾಕಿದ ಮೇಲೆ ಕನ್ಫರ್ಮ್ ಆಯ್ತು ಅವ್ರದೇ ಅಂತ. ಇವ್ರು ಮಾಡ್ತಾ ಇರೋದು ಒಂದು ರೀತಿಲಿ ಸರಿಯಲ್ಲ ಅನ್ಸುತ್ತೆ. ಯಾಕಂದ್ರೆ ಸರ್, ಇದು ಇಬ್ಬರು ಮೇನ್ ಸ್ಟಾರ್ಗಳು, ಅಂದ್ರೆ ಕನ್ನಡ ಇಂಡಸ್ಟ್ರಿಯ ಮುಖ್ಯ ಇಬ್ಬರು ತಾರೆಗಳು ಈ ರೀತಿ ಜಗಳ ಮಾಡ್ಕೊಳ್ಳೋದು ಸರಿನಾ ಅನ್ಸುತ್ತಾ, ಹೇಗೆ ನಿಮ್ಗೆ? ಸರ್, ಮೊದಲನೇದಾಗಿ ಏನಿದೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಇವರಿಬ್ರು ಮೇಲು ನಟರು, ತುಂಬಾ ವರ್ಷದಿಂದ ಗುರುತಿಸಿಕೊಂಡವರು. ಇವತ್ತು ಏನ್ ಚಿತ್ರರಂಗ ಇದೆ ಅದನ್ನು ಮುಂದೆ ನಡೆಸ್ಕೊಂಡು ಒನ್ ಆಫ್ ದ ಪಾರ್ಟ್ ಅಲ್ಲಿ ಇವರು ಇದ್ದಾರೆ. ಈಗ ಏನಾಗಿದೆ, ಡಬ್ ಅನ್ನೋ ಸಮಸ್ಯೆಯಿಂದ ಈಗ ಕನ್ನಡ ಇಂಡಸ್ಟ್ರಿ ಅವರು ಸ್ವಲ್ಪ ತುಂಬಾ ಇದರಲ್ಲಿದ್ದಾರೆ. ಈ ಟೈಮಲ್ಲಿ ದೊಡ್ಡ ನಟರಾದವರು ಇವ್ರುಗಳು ಅವ್ರ ಜವಾಬ್ದಾರಿ ಏನಿದೆ ಅವ್ರು ನೋಡ್ಕೋಬೇಕಾಗತ್ತೆ. ಸೊ ಏನಿದೆ, ಇದು ಒಂದು ಟ್ವಿಟರ್ ಅಂತಲ್ಲ, ಒಂದು ಫೇಸ್ಬುಕ್ ಅಂತಾರ ಹಾಕಿದಾಗ ಅಭಿಮಾನಿಗಳು ಬಳಗ ಏನಿರ್ತಾರೆ ಅವ್ರದೇ ಆದ ಒಂದು ಪ್ರೀತಿ ಇರ್ತದೆ. ದರ್ಶನ್ ಅವ್ರಿಗೊಂದು ಅಭಿಮಾನಿಗಳು ಇರ್ತವೆ, ಸುದೀಪ್ ಸರ್ ಶಿವರಾಜ್ ಕುಮಾರ್ ಇರ್ತಾರೆ. ಅದೇನಾಯ್ತು, ಅಭಿಮಾನಿಗಳಲ್ಲಿ ಇದ್ರ ಭೇದ ಭಾವ ಉಂಟಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಈಗ ಅಭಿಮಾನಿಗಳ ಮಧ್ಯೆ ಈ ವಾರು ಸ್ಟಾರ್ಟ್ ಆಗುತ್ತೆ ಅನ್ನೋ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತಾ ಹಾಗೆ ಇಬ್ರು ಮಧ್ಯೆ ಜಗಳ ಅಭಿಮಾನಿಗಳ ಮಧ್ಯೆ ವಾರ್ಗೆ ಕಾರಣ ಆಗುತ್ತೆ ಅಂತೀರಾ, ಹೇಗೆ? ಇಲ್ಲ ಸರ್, ಅದು ನಿನ್ನೆಯಿಂದನೂ ಡೆವಲಪ್ಮೆಂಟ್ಸ್ ತುಂಬಾನೇ ಆಗಿದೆ. ಆಕ್ಚುಲಿ ಇದು ಒಳ್ಳೇದಲ್ಲ, ಒಂದು ತುಂಬಾನೇ ಕೆಟ್ಟದಾದಂತ ಇದನ್ನಿದು. ಯಾಕಂತಂದ್ರೆ ಮೊದಲ ಕನ್ನಡ ಇಂಡಸ್ಟ್ರಿ ಈಗ ಚಿಕ್ಕದು ನಮ್ದು. ಅಂತದ್ರೊಳಗೆ ನಾವು ಈಗ ಈ ಸ್ಟಾರ್ ಆ ಸ್ಟಾರ್ ಅನ್ನೋಕೆ ಎಲ್ಲ ಸ್ಟಾರ್ ಸಿನಿಮಾನು ನಾವು ನೋಡ್ತೀವಿ, ಎಲ್ಲ ಸ್ಟಾರ್ ಸಿನಿಮಾನು ನಮ್ಗೆ ಬೇಕದು. ನಮ್ ಕನ್ನಡ ಚಿತ್ರರಂಗ ಬೆಳಿಬೇಕು ನಮಗೆ ಹೊರತು ಆ ಸ್ಟಾರ್ ಈ ಸ್ಟಾರ್ ಅನ್ನೋಕಿನ ನಾವು ಪರ್ಸನಲ್ ಆಗಿ ನಾವು ಲೈಕ್ ಮಾಡ್ತೀವಿ, ಇಷ್ಟಪಡ್ತೀವಿ ಅನ್ನೋದಾಯ್ತು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಬೇಡ ಅಂತ, ಸುಮ್ಮನೆ ಅನಾವಶ್ಯಕವಾಗಿ ಜನರಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಹೇಳೋದು. ಅಂದ್ರೆ ಇಬ್ಬರು ನಟರು ಕೂತ್ಕೊಂಡು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅಂತೀರಾ, ಹೇಗೆ? ಹೌದೌದು, ಇಬ್ರು ಜೊತೆ ಸೇರ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಭಿಮಾನಿಗಳಲ್ಲಿ ಜಗಳ ಹುಟ್ಟಲ್ಲ. ಅವ್ರವ್ರ ಮಧ್ಯ ಈಗ ಹೆಂಗಿರುತ್ತೆ ಅಂದ್ರೆ ಅವ್ರವ್ರು ಚೆನ್ನಾಗಿದ್ರು ಕೂಡ ಈಗ ಅಭಿಮಾನಿಗಳು ಜಗಳ ಮಾಡ್ತಾರೆ. ಆತರ ಪರಿಸ್ಥಿತಿ ಬರ್ತಾ ಇದೆ. ಅಂತ ಪರಿಸ್ಥಿತಿಲಿ ಈ ತರ ಬಿರುಕುಗಳು ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಸೊ ಅಭಿಮಾನಿಗಳ ಮಧ್ಯ ಮತ್ತಷ್ಟು ಸಂಘರ್ಷಣೆ ಹೆಚ್ಚಾಗುತ್ತೆ. ಸೊ ಆದ್ರಿಂದ ದರ್ಶನ್ ಸರ್ ಆಗ್ಲಿ ಸುದೀಪ್ ಸರ್ ಆಗ್ಲಿ ಈಗ ಹೆಂಗಿದೆ ಅಂದ್ರೆ ಪರಿಸ್ಥಿತಿ, ಸುದೀಪ್ ಸರ್ನ ಇಷ್ಟಪಡೋ ಆಲ್ಮೋಸ್ಟ್ ಎಲ್ಲ ಅಭಿಮಾನಿಗಳು ದರ್ಶನ್ ಸರ್ನ ಇಷ್ಟಪಡ್ತಾರೆ, ದರ್ಶನ್ ಸರ್ನ ಇಷ್ಟಪಡೋ ಅಭಿಮಾನಿಗಳೆಲ್ಲ ಸುದೀಪ್ ಸರ್ನ ಇಷ್ಟಪಡ್ತಾರೆ. ಸೊ ಇಬ್ರು ಕೂತ್ಕೊಂಡು ಅದೇನೊಂದು ಬಗೆಹರಿಸ್ಕೊಂಡ್ರೆ ಉತ್ತಮ ಆಗುತ್ತೆ. ಮತ್ತೆ ಅಭಿಮಾನಿಗಳ ಮಧ್ಯೆ ಯಾವುದೇ ಗಲಾಟೆ ಇರಲ್ಲ. ಆಮೇಲೆ ನಾನೊಬ್ಬ ಸುದೀಪ್ ಅಭಿಮಾನಿಯಾಗಿ ಹೇಳೋದಿಷ್ಟೇ, ಎಲ್ಲ ಅಭಿಮಾನಿಗಳಿಗೂ ಒಂದೊಂದು ಕಿವಿ ಮಾತುಗಳಿಗೆ ಹೇಳ್ತೀನಿ, ದೊಡ್ಡದು ಅವ್ರದವ್ರು ಮಾತಾಡಿ ಅವ್ರು ಮುಗಿಸ್ಕೊಂತಾರೆ. ಸೊ ದಯವಿಟ್ಟು ಯಾರು ಅಭಿಮಾನಿಗಳು ನೀವು ಯಾರು ಕಿತ್ತಾಡಕ್ ಹೋಗ್ಬಿಡಿ, ಜಗಳ. ಏನ್ ಅನ್ಸುತ್ತೆ ಸರ್, ಇಬ್ಬರ ಮಧ್ಯೆ ಒಂದು ವಾಕ್ ಸಮರ ನಡೀತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಮಾಡಿದ್ರೆ ಸರಿ ಇಲ್ಲ ಅಂತ ಅನ್ಸುತ್ತೆ ನಮಗೆ. ಅದು ಆಗ್ಬಾರ್ದು. ಇಬ್ರು ಕುತ್ಕೊಂಡು ಮಾತಾಡಿದ್ರೆ ಯಾವುದೇ ತೊಂದರೆ ಆಗೋಲ್ಲ. ಓಕೆ ಹರೀಶ್, ಇದು ಒಟ್ಟಿನಲ್ಲಿ ಇಲ್ಲಿನ ಅಭಿಮಾನಿಗಳ ಏನದು ಮನದಾಳದ ಮಾತಾಗಿದೆ. ಇಬ್ಬರು ಕೂತ್ಕೊಂಡು ಸಮಸ್ಯೆಯನ್ನ ಬಗೆಹರಿಸಬೇಕು, ಹೊರತಾಗಿ ಏನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಟ್ವಿಟರ್ ಆಗಿರ್ಬೋದು ಹಾಕಬಾರ್ದು ಅನ್ನೋದು ಇಲ್ಲಿನ ಅಭಿಮಾನಿಗಳ ನೇರ ಮಾತು. ಹರೀಶ್, ಎಸ್, ಥ್ಯಾಂಕ್ ಯು ಸೋ ಮಚ್ ನವೀನ್, ಈ ಎಲ್ಲ ಮಾಹಿತಿಗಾಗಿ. ಇದಿಷ್ಟು ಕೂಡ ಹುಬ್ಬಳ್ಳಿಯಲ್ಲಿ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅಭಿಮಾನಿಗಳ ಮಾತಾಗಿತ್ತು. ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಗಲಾಟೆ ಶುರುವಾಗಿದೆ ಏನು ಅಂತ ನೋಡಿ.
ಅಡುಗೆ ಸಿಲಿಂಡರ್ ಸ್ಫೋಟಗೊಂಡ ತೀವ್ರತೆಗೆ 2 ಮನೆಗಳು ಧ್ವಂಸಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಬೆಳವಂಗಲ ಗ್ರಾಮದಲ್ಲಿರುವ ನಾಗರತ್ನ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ.